ಸೊ ಹೈ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ನಾಳಿನ ದಿನ ನಿಫ್ಟಿ ಮತ್ತು ಸೆನ್ಸೆಕ್ಸ್ ನ ಯಾವ ರೀತಿ ಟ್ರೇಡ್ ಮಾಡ್ಕೊಂಡು ನೋಡ್ಕೊಳ್ಳೋಣ. ಸೊ ಮಾರ್ಕೆಟದಲ್ಲಿ ಏನಾಗಿದೆಪ್ಪ ಅಂದ್ರೆ ಇವತ್ತು ಸೆನ್ಸೆಕ್ಸ್ ಮತ್ತೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎಲ್ಲ ಏನಾಗಿದೆಪ್ಪ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ ಸ್ವಲ್ಪ ಜಾಸ್ತಿ ಟ್ಯಾರಿಫ್ ಪ್ಲಾನ್ US ಟ್ಯಾರಿಫ್ ಪ್ಲಾನ್ ದಿಂದ ಸ್ವಲ್ಪ ಡೌನ್ ಟ್ರೆಂಡ್ ಆಗಿರೋದ್ರಿಂದ ಓಕೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ತುಂಬಾನೇ ಹೆವಿ ಆಗಿರ್ತಕ್ಕಂಥ ಒಂದು ಗ್ಯಾಪ್ ಡೌನ್ ಆಗಿತ್ತು. ಓಕೆ ಸರಿ ಸುಮಾರು ಎಷ್ಟಪ್ಪ ಅಂತಂದ್ರೆ ಬ್ಯಾಂಕ್ ನಿಫ್ಟಿ ಒಳಗೆ 2200 ಆಮೇಲೆ ಸೆನ್ಸೆಕ್ಸ್ ಒಳಗೆ ಸರಿ ಸುಮಾರು ಎಷ್ಟಪ್ಪ ಅಂದ್ರೆ 3500 ಪಾಯಿಂಟ್ ಗ್ಯಾಪ್ ಡೌನ್ ಆಗಿತ್ತು. ಎಸ್ 3800 ಪಾಯಿಂಟ್. ಓಕೆ ಸೊ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಗ್ಯಾಪ್ ಡೌನ್ ಆದ ಕೂಡಲೇ ಮಾರ್ಕೆಟ್ ಏನಾಗಿದೆಪ್ಪ ಅಂತಂದ್ರೆ ಏನಾಗಿದೆಪ್ಪ ಅಂದ್ರೆ ಇಲ್ಲಿಂದ ಏನು ಗ್ಯಾಪ್ ಡೌನ್ ಇದೆ ಗ್ಯಾಪ್ ಡೌನ್ ಆದ ಕೂಡಲೇ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಏನಾಗಿದೆಪ್ಪ ಅಂತಂದ್ರೆ ನಿನ್ನೆ ಏನ ಗ್ಲೋಬಲ್ ನ್ಯೂಸ್ ಥ್ರೂ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಕೆಲವೊಬ್ರು ಏನ್ ಮಾಡಿರ್ತಾರಪ್ಪ ಇನ್ವೆಸ್ಟರ್ಸ್ ಮತ್ತು ಕೆಲವೊಬ್ರು ಇಂಟ್ರಾಡೇ ಟ್ರೇಡರ್ಸ್ ಏನ್ ಮಾಡಿರ್ತಾರಪ್ಪ ಅಂದ್ರೆ ಸ್ವಲ್ಪ ಹೆವಿ ಪೊಸಿಷನ್ ಪುಟ್ಟ ತಗೊಂಡಿರ್ತಾರಲ್ಲ ಅವರೆಲ್ಲ ಏನ್ ಮಾಡಿರಪ್ಪ ಇವತ್ತಿನ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಸ್ವಲ್ಪ ಮೂವ್ಮೆಂಟ್ ಮೇಲ್ಗಡೆ ಹೋಗಿದ್ರೆ ಬಟ್ ಮೇಲ್ಗಡೆ ಒಯ್ದ್ರು ಕೂಡ ಮಾರ್ಕೆಟ್ ಏನಾಗ್ತಾರಪ್ಪ ಇದೇ ನಿಮ್ಗೆ ಹೇಳಿದ್ರೆ ಡಬಲ್ ಪ್ಯಾಟರ್ನ್ ಅಂತ ಈ ಡಬಲ್ ಪ್ಯಾಟರ್ನ್ ಏನಿದೆ ನೆಕ್ಲೈನ್ ಇದೆಯಲ್ಲ ಓಕೆ ಈ ಡಬಲ್ ಪ್ಯಾಟರ್ನ್ ನೆಕ್ಲೈನ್ ಇದೆಯಲ್ಲ ಈ ನೆಕ್ಲೈನ್ ಏನಾಗ್ತಿಲ್ಲಪ್ಪ ಅಂತಂದ್ರೆ ಮಾರ್ಕೆಟ್ ಬ್ರೇಕ್ ಮಾಡ್ತಿಲ್ಲ. ಸೊ ಎಲ್ಲಿವರೆಗೂ ರಿಟರ್ನ್ ಈ ಒಂದು ನೆಕ್ಲೈನ್ ಬ್ರೇಕ್ ಮಾಡಿಲ್ಲ ಆದ್ರೆ 50,800 ಓಕೆ ಈ 50,800 ಎಲ್ಲಿವರೆಗೂ ಬ್ರೇಕ್ ಮಾಡಿಲ್ಲ ಮೇಲಿನ ಸೈಡ್ ಅಲ್ಲಿವರೆಗೂ ಏನಾಗಿಲ್ಲಪ್ಪ ಅಂದ್ರೆ ಮಾರ್ಕೆಟ್ ಮೇಲೆ ಹೋಗಲ್ಲ. ಓಕೆ ಸೊ ಇನ್ನೇನಪ್ಪ ಅಂದ್ರೆ ನಾಳೆ ದಿನ ನಾವು ಏನ್ ಟ್ರೇಡ್ ಮಾಡ್ಬೋದಪ್ಪ ಅಂದ್ರೆ ಸರಿ ಸುಮಾರು ಸೊ ಇವತ್ತಿನ ದಿನ ಎಷ್ಟು ಟ್ರೇಡ್ ಮಾಡಿದಪ್ಪ ಅಂತ ಸ್ವಲ್ಪ ನೋಡ್ಕೊಂಡ್ರೆ 1200 ಪಾಯಿಂಟ್ ಮಾರ್ಕೆಟ್ ಏನಪ್ಪ ಇವತ್ತಿನ ದಿನ ಟ್ರೇಡ್ ಮಾಡಿದೆ. ಓಕೆ ಸೊ ನಾಳಿನ ದಿನ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಮಾರ್ಕೆಟ್ ಈ ಒಂದು ಲೋ ಮತ್ತು ಈ ಒಂದು ಹೈ ಓಕೆ ಸೊ ಈ ಎರಡು ತರ ಏನೋ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂತಂದ್ರೆ ಇಲ್ಲಿ ನಮ್ಗೆ ಏನಾಗ್ತಪ್ಪ ಅಂತಂದ್ರೆ ಇದು ಮೇಲಿನ ಸೈಡ್ ಏನಾಗ್ಬೋದಪ್ಪ ಅಂತಂದ್ರೆ 50,800 ಇದು ಯಾವಾಗಿದೆ ಬ್ರೇಕ್ ಮಾಡ್ಕೊಂಡು ನೆಕ್ಲೈನ್ ಬ್ರೇಕ್ ಮಾಡ್ಕೊಂಡು ಮೇಲಿನ ಸೈಡ್ ಯಾವಾಗ ಕನ್ಫರ್ಮೇಷನ್ ಎಲ್ಲ ಸ್ಟಾರ್ಟ್ ಮಾಡುತ್ತೆ ಅವಾಗ ಏನಾಗುತ್ತೆ ಮೇಲಿನ ಸೈಡ್ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ನಾಳಿನ ದಿನ ಫುಲ್ ಏನಾಗ್ಬೋದಪ್ಪ ಅಂತಂದ್ರೆ ಕನ್ಫರ್ಮೇಷನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋದಾಗ ಕೆಳಗಡೆ ಬರುವುದು ಕೆಳಗಡೆ ಹೋದಾಗ ಮೇಲ್ಗಡೆ ಬರುವುದು ಅಥವಾ ಏನಾದ್ರು ಇದೇ ಒಂದು ಕೆಳಗಿನ ಸೈಡ್ ಏನಪ್ಪ ಅಂದ್ರೆ ಮಾರ್ಕೆಟ್ ಗ್ಯಾಪ್ ಓಪನ್ ಆಗಿ ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಸ್ವಲ್ಪ ಕನ್ಫರ್ಮೇಷನ್ ಆಗಿ ಕೆಳಗಿನ ಸೈಡ್ ಬ್ರೇಕ್ ಮಾಡ್ತಪ್ಪ ಅಂತಂದ್ರೆ ಫಸ್ಟ್ ಟಾರ್ಗೆಟ್ ನಮ್ಗೆ ಯಾವ್ದು ಇರುತ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ಇದು ಇರುತ್ತೆ. ಓಕೆ 48,800 ಇದು ಫಸ್ಟ್ ಟಾರ್ಗೆಟ್ ಇರುತ್ತೆ ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹತ್ತಪ್ಪ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಯಾವ್ದು ಇರುತ್ತಪ್ಪ ಅಂದ್ರೆ 48,500 ಆಮೇಲೆ 40 ಏನ್ ಮಾಡೋದಪ್ಪ ಅಂತಂದ್ರೆ ನಾಳಿನ ದಿನ ಈ ರೀತಿ ಮಾರ್ಕೆಟ್ ಏನ್ ಮಾಡೋದಪ್ಪ ಅಂತಂದ್ರೆ ನಾವು ನಾಳಿನ ದಿನ ಇಲ್ಲಿ ಗ್ಯಾಪ್ ಡೌನ್ ಅಥವಾ ಗ್ಯಾಪ್ ಅಪ್ ನಾವು ನೋಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಓಕೆ ಸೊ ಇದನ್ನ ನೋಡ್ಕೊಂಡ್ ಬಂದ್ರೆ ಒಂದ್ ಸ್ವಲ್ಪ 50 ಮಿನಿಟ್ಸ್ ಟೈಮ್ ಫ್ರೇಮ್ದಲ್ಲಿ ಓಕೆ ಈ ಒಂದು ನಾವು 50 ಮಿನಿಟ್ಸ್ ಟೈಮ್ ಫ್ರೇಮ್ದಲ್ಲಿ ನೋಡ್ಕೊಂಡ್ ಬಂದ್ರೆ ಇಲ್ಲಿ ನೋಡ್ರಿ ಮಾರ್ಕೆಟ್ ಈ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 49,250 ಆಮೇಲೆ ಈ ಒಂದು ಝೋನ್ ಇದೆಯಲ್ಲ 50,500 ಓಕೆ ಈ ಎರಡು ಝೋನ್ ಏನಪ್ಪಾ ಅಂದ್ರೆ ತುಂಬಾನೇ ಹೆವಿ ಆಗಿರ್ತಕ್ಕಂಥ 50,500 ಮತ್ತು 49,250 ಈ ಝೋನ್ಗಳು ಏನಿದೆಲ್ಲ ಎಲ್ಲಿವರೆಗೂ ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ 50,500 ಮೇಲ್ಗಡೆ ಅಲ್ಲಿವರೆಗೂ ಬೈಯರ್ಸ್ ಬರಂಗಿಲ್ಲ. ಓಕೆ ಕೆಳಗಿನ ಸೈಡ್ 49,250 ಕೆಳಗಡೆ ಕ್ರಾಸ್ ಮಾಡಿಲ್ಲ ಅಲ್ಲಿವರೆಗೂ ಏನಾಗಿಲ್ಲಪ್ಪ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಸೆಲೆನ್ಸ್ ಬರಂಗಿಲ್ಲ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಒಂದು ಏನೇ ಹೆವಿ ಒಂದು ಝೋನ್ ಏನ್ ಕ್ರಿಯೇಟ್ ಆಗಿದಿಲ್ಲ ಓಕೆ ಈ ಝೋನ್ ಏನಾಗ್ಬೋದಪ್ಪ ಅಂತಂದ್ರೆ ಎಲ್ಲಿವರೆಗೂ ಇದು ಕ್ರಾಸ್ ಮಾಡಂಗಿಲ್ಲ. ಓಕೆ ಕ್ರಾಸ್ ಮಾಡಂಗಿಲ್ಲ ಅಲ್ಲಿವರೆಗೂ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ ಇದೇ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಕೆಳಗಡೆನೂ ಬೆಳಂಗಿಲ್ಲ ಮೇಲ್ಗಡೆ ಹೋಗಲ್ಲ ಮತ್ತೆ ಏನಾಗ್ತಪ್ಪ ಅಂದ್ರೆ ಒಂದ್ 2 ದಿವಸ ಮಾರ್ಕೆಟ್ ಕನ್ಸಲ್ಟೇಷನ್ ಗೆ ಯಾವ ಒಂದು ವೇದಲ್ಲಿ ಹೋಗ್ಬೇಕು ಅಥವಾ ಮೇಲ್ಗಡೆ ಹೋಗ್ಬೇಕು ಅಥವಾ ಕೆಳಗಡೆ ಹೋಗ್ಬೇಕು ಅಂತಕ್ಕಂಥ ಡಿಸೈಡ್ ಮಾಡ್ಕೊಂಡು ಮಾರ್ಕೆಟ್ ಟ್ರೇಡ್ ಮಾಡಕ್ಕಂತ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಓಕೆ ಸೊ ಅದೇ ರೀತಿಯಾಗಿ ನಾವು ನಿಫ್ಟಿ ನೋಡ್ಕೊಂಡ್ ಬಂದ್ರೆ ನಾಳಿನ ದಿನ ಏನಪ್ಪಾ ಅಂದ್ರೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋದ್ರಿಂದ ಎಕ್ಸ್ಪೈರಿನ ಸ್ವಲ್ಪ ನೋಡ್ಕೊಂಡ್ ಬಂದ್ರೆ ಸ್ವಲ್ಪ ನೋಡ್ರಿ ಎಕ್ಸ್ಪೈರಿ ಒಳಗೆ ಏನಾಗಿದಪ್ಪ ಅಂದ್ರೆ ಮಾರ್ಕೆಟ್ ಹೆವಿ ಆಗಿರ್ತಕ್ಕಂಥ 3,800 ಗ್ಯಾಪ್ ಡೌನ್ ಆದ ಕೂಡಲೇ ಮಾರ್ಕೆಟ್ ಎಲ್ಲಿ ಹೋಗಿದಪ್ಪ ಅಂತಂದ್ರೆ ಈ ನೋಡಿ ಓಕೆ ಇಲ್ಲೇನು ಸಪೋರ್ಟ್ ಇತ್ತಲ್ಲ ಈ ಸಪೋರ್ಟ್ ಝೋನ್ದಲ್ಲಿ ಮಾರ್ಕೆಟ್ ಎಲ್ಲಿ ನಿಂತಿದಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಸಪೋರ್ಟ್ ತೊಗೊಳತಿತ್ತು ಇಲ್ಲಿನೂ ಕೂಡ ಸಪೋರ್ಟ್ ತೊಗೊಳ್ತಾ ಇತ್ತು. ಓಕೆ ಇಲ್ಲಿನೂ ಕೂಡ ಮೇಲ್ಗಡೆ ಹೋಯ್ತು 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 ಆಮೇಲೆ ಇಲ್ಲಿನೂ ಕೂಡ ಏನಿದಪ್ಪ ಅಂದ್ರೆ ಬಂದ್ ಕೂಡಲೇ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇತ್ತಲ್ಲ ಸೊ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಕೆಳಗೆ ಮಾರ್ಕೆಟ್ ಏನಾಗಿದಪ್ಪ ಅಂದ್ರೆ ಇಲ್ಲಿ ನಿಂತ್ಕೊಂಡ್ ಕಿಶನ್ ಓಕೆ ಇಲ್ಲಿ ನಿಂತ್ಕೊಂಡ್ ಕಿಶನ್ ಏನಾಗಿದಪ್ಪ ಅಂದ್ರೆ ಮಾರ್ಕೆಟ್ ಡೈರೆಕ್ಟ್ ಆಗಿ ಮಾರ್ಕೆಟ್ ಇಲ್ಲಿ ಏನಾಗಿದಪ್ಪ ಅಂದ್ರೆ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲೆ ಹೋಗ್ತದೆ. ಇಲ್ಲಿ ನಾಳಿನ ದಿನ ನಾವು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಪ್ಪ ಅಂತಂದ್ರೆ ಈ ಒಂದು ಝೋನ್ ಓಕೆ ಈ ಒಂದು ಝೋನ್ ಆಮೇಲೆ ಈ ಒಂದು ಝೋನ್ 74,000 ಓಕೆ ಎಲ್ಲಿವರೆಗೂ ಈ 74,000 ಒಂದು ಝೋನ್ ಮೇಲ್ಗಡೆ ಬ್ರೇಕ್ ಮಾಡಂಗಿಲ್ಲ ಆಮೇಲೆ ಕೆಳಗಿನ ಸೈಡ್ ಇದೇನು ಬ್ರೇಕ್ ಮಾಡಂಗಿಲ್ಲ ಈ ಒಂದು ಲೈನ್ ಓಕೆ ಅಲ್ಲಿವರೆಗೂ ಏನಾಗ್ತದಪ್ಪ ಅಂದ್ರೆ ಸೆನ್ಸೆಕ್ಸ್ ಅಲ್ಲಿ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಕನ್ಸ್ಟ್ರಕ್ಷನ್ ನಾಳಿನ ದಿನ ಏನ್ ಮಾಡೋದಪ್ಪ ಅಂದ್ರೆ ಟ್ರೇಡ್ ಮಾಡತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಬೇಕಪ್ಪ ಅಂದ್ರೆ ಈ ಒಂದೇನ ಏರಿಯಾ ಇದೆಯಲ್ಲ ಓಕೆ ಈ ಒಂದು ಏರಿಯಾ ಹೆವಿ ಆಗಿರ್ತಕ್ಕಂಥ ಒಂದು ಝೋನ್ ಇರೋದ್ರಿಂದ ಮಾರ್ಕೆಟ್ ದಲ್ಲಿ ತುಂಬಾನೇ ಏನಾಗುತ್ತಪ್ಪ ಅಂತಂದ್ರೆ ನಾಳಿನ ದಿನ ವಾಲಟಿಲಿಟಿ
ಇರದೇ ಇರ್ಬೋದು, ಅಥವಾ ನಾಳಿನ ದಿನ ಏನಾಗ್ಬೋದಪ್ಪ ಅಂದ್ರೆ ಮಾರ್ಕೆಟ್ ಬರೀ ಕನ್ಸಲ್ಟೇಷನ್ ಆಗಿ ಪ್ರೀಮಿಯಂ ಅನ್ನ ಜೀರೋ ಮಾಡ್ಕೊಳ್ಳೋ ಸಾಧ್ಯತೆಗಳು ಕೂಡ ಜಾಸ್ತಿ ಅದಾವ. ಓಕೆ, ಈಗ ಇದು ನೋಡ್ರಿ, ಈ ಒಂದು ಏನ್ ಏರಿಯಾ ಇದೆ 71,500. ಓಕೆ, 71,500. ಆಮೇಲೆ ಮೇಲ್ಗಡೆ ಇರ್ತಕ್ಕಂಥದ್ದು 73,500. ಮೇಲ್ಗಡೆ ಇರ್ತಕ್ಕಂಥ ಯಾವ್ದಪ್ಪ ಅಂತಂದ್ರೆ 73,500 ಓಪನ್ ಆಯ್ತಪ್ಪ ಅಂದ್ರೆ ಇದೇ ರೀತಿಯಾಗಿ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಕೆಳಗಡೆ ಬಂತಪ್ಪ ಅಂತಂದ್ರೆ ಈ ಒಂದು ಝೋನ್ ಏನಿದೆಯಲ್ಲ 73,000, ಈ 73,000 ಮತ್ತೆ ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಎಲ್ಲಿವರೆಗೂ ಮಾರ್ಕೆಟ್ ಹೋಗೋದಪ್ಪ ಅಂತಂದ್ರೆ 72,500. ಓಕೆ, ಈ 72,500 ಕೂಡ ಮಾರ್ಕೆಟ್ ಹೋಗುತ್ತೆ. ಇದನ್ನು ಕೂಡ ಇನ್ನೂ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ ಮತ್ತೆ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ 72,000 ವರೆಗೂ ಕೂಡ ಮಾರ್ಕೆಟ್ ಕೆಳಗಡೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಇದನ್ನು ಕೂಡ 72,500 ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಓಕೆ, ಇಲ್ಲಿ ಏನಪ್ಪಾ ಅಂದ್ರೆ ಈ 72,000 ಮತ್ತು 72,500 ಇದೆ, ಇದು ತುಂಬಾನೇ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಝೋನ್ ಇರೋದ್ರಿಂದ, ಇನ್ನರ ಸಪೋರ್ಟ್ ಝೋನ್ ಇರೋದ್ರಿಂದ ಮಾರ್ಕೆಟ್ ಈ 72,000 ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಎಲ್ಲಿವರೆಗೂ ಬರ್ಬೋದಪ್ಪ ಅಂದ್ರೆ 71,500 ಕೂಡ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಸೊ ಪೂರಾನೇ ಡೌನ್ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಇದು ಬ್ರೇಕ್ ಮಾಡ್ಬೇಕು. ಓಕೆ, ಇದೇನು ಲೋ ಇದೆಯಲ್ಲ, ಓಕೆ, ಈ ಲೋ ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ 71,000, ಆಮೇಲೆ 70,500, ಆಮೇಲೆ 70,000 ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ಗಳನ್ನ ನಾಳೆ ದಿನ ನೋಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಅಕಸ್ಮಾತ್ ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಓಕೆ, ಹೆವಿ ಆಗಿರ್ತಕ್ಕಂಥ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಇದೇನು ಝೋನ್ ಇದೆಯಲ್ಲ 73,500 ಏನಿದೆಯಲ್ಲ, ಇದು ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಏನಾಗ್ತದಪ್ಪ ಅಂತಂದ್ರೆ ಮತ್ತೆ ಸ್ವಲ್ಪ ಕೆಳಗಡೆ ಬಂದು ಮತ್ತೆ ಕನ್ಸಲ್ಟೇಷನ್ ಈ ರೀತಿಯಾಗಿ ಕನ್ಸಲ್ಟೇಷನ್ಗೆ ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಇಲ್ಲಿ ಫುಲ್ ಬ್ಯಾಕ್ ಮತ್ತೆ ಕನ್ಸಲ್ಟೇಷನ್ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮ್ಗೆ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ 74,000. ಓಕೆ, 74,000 ಕ್ರಾಸ್ ಮಾಡ್ತಪ್ಪ ಅಂದ್ರೆ 74,500, ಅದನ್ನು ಕೂಡ ಕ್ರಾಸ್ ಮಾಡ್ತಪ್ಪ ಅಂದ್ರೆ 75,000, ಆಮೇಲೆ 75,500 ಈ ರೀತಿಯಾಗಿರ್ತಕ್ಕಂಥ ನಮಗೆ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ನಾಳಿನ ದಿನ ನೋಡತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಸೊ ಹೀಗಾಗಿ ಏನ್ ಮಾಡಪ್ಪ ಅಂದ್ರೆ ನಾಳಿನ ದಿನ ನಿಧಾನವಾಗಿ ನೋಡ್ಕೊಂಡು ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೆಯದು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು.